H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗ ಮಕ್ಕಳಿಗೆಲ್ಲ ನಮ್ಮ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ನೀವು ಈ ಖರೀದಿ ಮಾಡಿ. ಯಾಕೆ ನಾವು ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಫೈನಲೈಸ್ ಆಗೋದಕ್ಕೆ ಬಹುಶಃ ಇನ್ನು ಒಂದು ತಿಂಗಳಾಗ್ತದೆ. ಸೊ ಅಲ್ಲಿವರೆಗೂ ನೀವು ತಡ ಆಗಬಾರ್ದು ಅಂತೇಳಿ ಎಲ್ಲ ಜಿಲ್ಲೆಗಳಿಗೆ ನಾವು ನೇರವಾಗಿ ದುಡ್ಡು ಕೊಟ್ಟಿದ್ದೀವಿ. ನೀವೇ ಖರೀದಿ ಮಾಡಿಬಿಟ್ಟು ಈ ಸದ್ಯಕ್ಕೆ ಮಕ್ಕಳು ಕೊಟ್ಟಿರಿ ಅಂತ. ಬರೋ ತಿಂಗಳಿಂದ ನಾವು ನೇರವಾಗಿ ನಮ್ಮ ಇಲಾಖೆಯಿಂದನೇ ನಾವು ಸಪ್ಲೈ ಮಾಡಿ ಅವ್ರು ನಮ್ಮಿಂದ ಅವಶ್ಯಕತೆ ಕೊಡಬೇಕು. ನಾವು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಕೆಲವು ಕಡೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ನಾವೇ ಅವ್ರಿಗೆ ದುಡ್ಡು ಅವ್ರ ಹತ್ರನೇ ದುಡ್ಡಿದೆ ಖರೀದಿ ಮಾಡಿ ಕೊಡಬೇಕು. ಸೊ ಎಲ್ಲ ಕೆಲವು ಕಡೆ ಕಂಪ್ಲೇಂಟ್ಸ್ ಬರ್ಬೋದು. ಈಗ ಮತ್ತೆ ನಾನು ಸ್ವಲ್ಪ, ಯಾಕಂದರೆ ನಮಗೆ ಮಾರ್ಚಿಂದ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ತುಂಬ ಸುಧಾರಣೆ ಮಾಡಿದ್ದೀವಿ. ಸೊ ಟೆಂಡರ್ ಪ್ರೋಸೆಸ್ ಸುಧಾರಣೆ ಮಾಡಿದ್ದೀವಿ. ಸೊ ಮುಂದಿನ ಮಾರ್ಚಿಂದ ಸಪ್ಲೈಸು ಡ್ರಗ್ ಸಪ್ಲೈಸ್ ಎಲ್ಲ ಭಾಳ ಇಂಪ್ರೂವ್ ಆಗೋಗ್ತದೆ. ಮತ್ತು ನಾವು ಹೆಚ್ಚು ಮಾಡಿದ್ದೀವಿ ಡ್ರಗ್ಸನ್ನು ಕೂಡ. ನಾವು ನಮ್ಮ 590 ಈಗ 700 ಚಿಲ್ಲರೆ ಡ್ರಗ್ಸನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಥರ ಡ್ರಗ್ಸು ಕೂಡ ಸಪ್ಲೈ ಆಗ್ತದೆ ಮತ್ತು ಸಿಸ್ಟಮ್ಯಾಟಿಕ್ಕಾಗಿ ಆಗ್ತದೆ. ಸೊ ಈಗ ಒಂದು ತಿಂಗಳಿಗೆ ಸ್ವಲ್ಪ ಕೆಲವು ಕಡೆ ದುಡ್ಡು ಕಮ್ಮಿ ಇತ್ತು, ಅವರಿಗೆ ನಾವು ದುಡ್ಡನ್ನು ಒಂದು 50 ಕೋಟಿ ರೂಪಾಯಿಯನ್ನು ಇಡೀ ರಾಜ್ಯಕ್ಕೆ ಆ ಸೆಂಟರ್ಸ್ ಕೆಲವು ಸೆಂಟರ್ಸ್ ಕಮ್ಮಿ ಇರೋ ಕಡೆ ಅವ್ರು ದುಡ್ಡು ಕೊಡ್ತಾ ಇದ್ದೀವಿ. ಸೊ ನೀವೇ ಅಲ್ಲಿ ಖರೀದಿ ಮಾಡಿಕೊಡಿ ಅಂತ. ಸೊ ಎಲ್ಲೂ ಚೀಟಿ ಬರ್ದು ಕೊಡಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಈ ಏನು ಕಾಂಟ್ರಾಕ್ಟ್ ಮೇಲೆ ಬಂದಿರ್ತಾರೆ, ಅಥವಾ ಈ ಕಂಪಲ್ಸರಿ ಮೆಡಿಕಲ್ ಸರ್ವಿಸಲ್ಲಿ ಬಂದಿರ್ತಾರೆ, ಅಥವಾ PG ನಮ್ಮ ಸ್ಪೆಷಲಿಸ್ಟ್ ಅವ್ರಿಗೆ ಗೊತ್ತಿರೋದಿಲ್ಲ, ಅವರು ಬರ್ದು ಕಳಿಸ್ಬಿಡ್ತಾರೆ, ಅಥವಾ ಬ್ರ್ಯಾಂಡೆಡ್ ಹಾಕಿ ಕಳಿಸ್ಬಿಡ್ತಾರೆ. ಅವ್ರಿಗೆ ಈ ಇದನ್ನು ಆ ಕಂಪನಿ ಮೌಲ್ಯ ಅದನ್ನು ಹಾಕಿ ಕಳಿಸ್ಬಿಟ್ಟು ಈ ಜೆನೆರಿಕ್ ಪದ ಉಪಯೋಗ ಮಾಡ್ದೇ ಬರೀತಾರೆ. ಸೊ ಕೆಲವು ಕಡೆ ಆಗತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. 90% ಜನೌಷಧಿ ಕೇಂದ್ರಗಳು ಇರುವಂಥದ್ದು ಹೊರಗಡೆ. ಒಂದು 10% ಮಾತ್ರ ನಮ್ಮ 200-300ಕ್ಕೆ 150 ಬರೀ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥದ್ದು, 120. ಅದರಲ್ಲಿ ಸುಮಾರು 60 ಮಾತ್ರ ಪ್ರೈವೇಟ್ ಅವ್ರು ನಡೆಸ್ತಾ ಇರೋದು, ಇನ್ನು 50-60 ನಮ್ಮ ಗೌರ್ಮೆಂಟ್ ಅವರೇ ನಡೆಸ್ತಾ ಇದ್ರು. ಸೊ ಅದನ್ನು ನಾನೀಗ ತೆಗೆದಾಕ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಚೀಟಿಗಳು ಬರೆದು ಇಲ್ಲಿಂದ ಇಲ್ಲಿಗೆ ಕಳಿಸ್ತಾ ಇದ್ರು. ನಮ್ಮಲ್ಲಿ ಮಾರಾಟ ಆಗಬಾರ್ದು ಅಷ್ಟೇ ಪ್ರಿನ್ಸಿಪಲ್. ನಮ್ಮ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು, ಆಯಿತಾ? ಆ ಪ್ರಿನ್ಸಿಪಲಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಬರೀ 10% ಮಾತ್ರ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರೋದು. ನಮ್ಮ ಹತ್ರ 100 ಆಸ್ಪತ್ರೆಗಳಿದೆ, ಕೇವಲ ಒಂದು 100 ಆಸ್ಪತ್ರೆ ಮಾತ್ರ ಜನೌಷಧಿ ಕೇಂದ್ರ ಇರುವಂಥ ಆಸ್ಪತ್ರೆ. ಈಗ 6,000 ಮೀನುಗಳನ್ನ ಬಿಟ್ಟಿದ್ವಿ ಇಲ್ಲಿಗೆ ಟ್ಯಾಂಕ್ಗಳಿಗೆ. ಇದು 2 ಟನ್ನು ಸಹ ಬೆಳೆದಿದೆ. ಇದನ್ನು ಮಾರಾಟ ಮಾಡುವಾಗ ನಮಗೆ ಇದು ತಮಿಳುನಾಡು ಮತ್ತು ದೆಹಲಿಗೂ ಕೂಡ ರಫ್ತಾಗಿದೆ. ಇಳುವರಿ ಚೆನ್ನಾಗಿ ಬಂದಿತ್ತು. 6 ಲಕ್ಷ ವರಮಾನ ಸಹ ಸಿಕ್ಕಿದೆ ಇದರಿಂದ ನಮಗೆ ಏನೂ ಲಾಸ್ ಆಗಿಲ್ಲ. ಮತ್ತು ಇದರಿಂದ ಬರುವಂಥ ತ್ಯಾಜ್ಯಗಳು ಸಹ ನಮ್ಮ ಜಮೀನಿಗೆ ಬಳಕೆ ಮಾಡ್ಕೋತಾ ಇದ್ದೀವಿ. ಇದರಿಂದ ಫಸಲು ಚೆನ್ನಾಗಿ ಬರ್ತಾ ಇದೆ. ನಮ್ಮ ತೋಟ ಸಹ ಹಸಿರುಯಿಂದ ಕಂಗೊಳಿಸ್ತಾ ಇದೆ. ಓಕೆ, ಈ ಮೀನು ಕೃಷಿ ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗೆ ಸಹ ಇನ್ನು ಮುಂದಕ್ಕೆ ಅದೇ ಥರ ಮೀನುಗಳನ್ನ ಸಾಕೋಕ್ಕೆ ನಾನು ಏನು ಬೇಕು ವ್ಯವಸ್ಥೆ ಮಾಡ್ಕೋತೀನಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ನಮಗೆ 15 ಲಕ್ಷದಷ್ಟು ಸಹಾಯಧನ ಸಿಕ್ಕಿತ್ತು. ಇದರಿಂದ ನಮಗೆ ಈ ಮೀನು ಕೃಷಿ ಕೈಗೊಳ್ಳೋಕ್ಕೆ ಅನುಕೂಲ ಸಹ ಆಯಿತು.
ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಮತ್ಸ್ಯ ಸಂಪದ ಯೋಜನೆ ಮಾಡಿರೋದ್ರಿಂದ ಅವ್ರ ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾವು ಈ ಗುಳಿಪುರದವರು, ಆದರೆ ನಮ್ಮ ಬಶೀರ್ ಅಹಮದ್ ಅಂತ ನನ್ನ ಹೆಸರು. ನಾವು ಇಲ್ಲಿ ಕೂಲಿಗ ಅಂತ ಇಲ್ಲಿ ಮಾಡ್ತಾಯಿವಿ. ಗಾವಿತ್ರಿ ಮೇಡಮ್ ಅವರ ತೋಟದಲ್ಲಿ ನಾವು ಇರೋದು. ಇಲ್ಲಿ ನಾವು ಕೂಲಿಗ ಅಂತ ಇಲ್ಲಿ ಮಾಮೂಲಿ ಡೈಲಿ ಬರ್ತಾಯಿವಿ. ಇಲ್ಲಿ ಮೀನುಗಾರಿಕೆ ಮಾಡೀವಿ. ಅಲ್ಲಿ ಬಂದು ಇಲ್ಲಿನ ನಾವು ಗುಡ್ಡು ಗಿಡ್ಡು ಹಾಕೊಂಡು ನಾವು ಇಲ್ಲೇ ನೋಡ್ಕೊತಾವಿ. ಅದರಿಂದ ನಮ್ಗೆ ಒಳ್ಳೆಯ ಅನುಕೂಲ ಆಗಿದೆ. ಇಲ್ಲಿ ಎಳಂದೂರು ಆಕಳಗೆಲ್ಲ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ತಿದ್ವು. ಇಲ್ಲಿ ಇದ್ದಕ್ಕಾಗಿ ನಮ್ಗೆ 10-6 ಜನಕ್ಕೆ ಕೆಲಸ ಸಿಕ್ಕಿದೆ. ಮೀನುಗಾರಿಕೆ ಮಾಡಿರೋದು ನಮ್ಗೆ ಚೆನ್ನಾಗಿ ಒಳ್ಳೆ ಖುಷಿ ಕೊಟ್ಟಿದೆ. ನಾವು ಅದನ್ನು ಖುಷಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾವೆ. ನಮ್ಮ ಮೀನು ಉತ್ಪಾದನೆ ಬಂದು ಕಲ್ಚರ್ ಆಸ್ಪೆಕ್ಟಲ್ಲಿ ಒಂದು 300ರಿಂದ 350 ಟನ್ನು ಇದು ಮರಲ್ ಮೀನಂತ ಅಂದರೆ ಔಲ್ ಮೀನು ಅಂತ ಹೇಳ್ತೀವಿ, ಅದನ್ನು ಸಾಕಾಣಿಕೆ ಮಾಡ್ತಾಯಿರ್ತಾರೆ. ಇದು ಸಾಕಾಣಿಕೆ ಮಾಡೋ ಉದ್ದೇಶ ಏನಂದರೆ ಇದರಲ್ಲಿ ಹೆಚ್ಚಿನ ಲಾಭ ಇದೆ. ಬೇರೆ ಮೀನಾದರೆ 100, 120, 150 ರೂಪಾಯಿಗೆ ಹೋಗುತ್ತೆ. ಇದು ಬಂದು ಫಾರ್ಮರ್ಗೆ 280ರಿಂದ 300 ರೂಪಾಯಿ ಕೆಜಿಗೆ ಇದಿದೆ ಅಂದರೆ ತಗೊಂಡೋಗ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮತ್ತಿದೇನೆಂದರೆ ಹೈ ಪ್ರೋಟೀನ್ ಇರುವಂಥದ್ದು ಮತ್ತು ಭಾಳ ಮೀನುಗಾರ ಇದು ಗ್ರಾಹಕರಿಗೆ ತುಂಬ ಆರೋಗ್ಯಕರವಾಗಿರ್ತದೆ. ಈ ಕಾರ್ಯಕ್ರಮನ ಈಗ ಮತ್ತೆ ಮುಂದುವರಿಸಲಿಕ್ಕೆ ಈ ಮುಂದಿನ ಸೆಕೆಂಡ್ ಫೇಸ್ ಅಂತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆನ ಸೆಕೆಂಡ್ ಫೇಸ್ ಅಂತ ಮಾಡ್ಕೊಳ್ತಾ ಇದ್ದೀವಿ. ಅದು ಈಗ ಎಷ್ಟರಲ್ಲೇ ಇನ್ನೊಂದು 5-6 ತಿಂಗಳಲ್ಲಿ ಅದು ಇಂಪ್ಲಿಮೆಂಟೇಷನ್ ಬರ್ತದೆ. I'm very excited about the future of India. I can see before my eyes all these international engagements, and we've done 9 agreements across the world, east, west, covering different continents, covering 38 countries. These 38 countries represent a very large part of the world GDP. Therefore, I can see before my eyes the huge potential that going international is going to provide for our farmers, our fishermen, our workers, a lot of job opportunities, our business persons, investors, MSMEs will flourish. Effectively, we have opened up large markets in addition to India's fastest growing large economy providing a big market itself. This is the path to Viksit Bharat 2047. ये क्लाइमेटिक कंडीशन के लिए कौन सा सूटेबल होगा करके सेंटेड फ्लावर ब्रांचिंग में आता है ना सर, सीधा ये फर्स्ट टाइम जो लेकिन पब्लिक सेक्टर पाउडर की सब्सिडी ये प्रोडक्ट नहीं बना है। ये सर ये हमको खरीदने के लिए पैसे देने पड़ते फंडिंग दूसरे हमारे किसानों की एक बड़ी समस्या सेल्फ लाइफ। जैसे मैंने बताया आपको पहले कि टमाटर की सेल्फ लाइफ बनाने की किसान मांग कर रहे हैं, लीची की सेल्फ लाइफ बनाने की मांग कर रहे हैं। इसी का फल हमने यही प्रयोग देखा कि भाई सेल्फ लाइफ हो तो 2 दिन में खराब हो जाता है तो बिकता नहीं। फ्रूट्स में विशेषकर सब्जियों में भी सेल्फ लाइफ कैसे बढ़े ताकि अधिक समय तक किसान उनको बेच सके। तीसरी चीज किसानों ने बताई, हमने कहा कि जो डिमांड ड्रिवन रिसर्च होनी चाहिए, वो बताई कि हम ऐसी वैरायटी, केवल टेबल वैरायटी जैसे टमाटर के संदर्भ में बात कर रहा हूँ, ऐसी वैरायटी बनाए जिसको हम ड्राई करके मसाले बना सकते हैं, ड्राई टमाटर का उपयोग कर सकते हैं, तो उसके लिए ज़्यादा उपयोगी होगा। आत्मनिर्भर भारत के लिए हम आत्मनिर्भर बनाए सब्जियों में। ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.